ನಾನು ದಿನಾಂಕ 30/9/2024ರಂದು ಬೇಲೂರು ಬಸ್ ಸ್ಟ್ಯಾಂಡಿಂದ ಹಾಸನಕ್ಕೆ ತೆರಳುವುದಾಗಿ ಬಸ್ ಕಾಯ್ತಾ ಇದ್ದೆ. ಆ ಟೈಮಲ್ಲಿ ತುಂಬ ರಶ್ ಇತ್ತು. ಬಸ್ ಸ್ಟ್ಯಾಂಡೇ ತುಂಬ ರಶ್ ಇತ್ತು. ಬಸ್ ಹತ್ಬೇಕಾದ್ರೆ ಹಿಂದ್ಗಡೆ ಇಬ್ರು ಹುಡುಗರು ನಾನು ನೋಡಿದೆ. ಹಿಂದ್ಗಡೆ ಇಬ್ರು ಹುಡುಗರು ನಿಂತಿದ್ರು. ಆಮೇಲೆ ಬಸ್ ದೂಕ್ದೆ, ತಳ್ಳಾಟ ಸೀಟ್ಗೋಸ್ಕರ ಎಲ್ಲ ತಳ್ಳಾಡ್ತಾ ಇದ್ರ. ತಳ್ಳಾಡ್ಬೇಕಾದ್ರೆ ನಾನು ಮೈ ಮರೆತು ಈ ಮೇಲ್ಗಡೆ ಜೋಬಲ್ಲಿ ಇಟ್ಟಿದ್ದು ಮೊಬೈಲ್ನ ಸಮೇತ ಬಸ್ ಹತ್ತಿದೆ. ಬಸ್ ಒಳಗೆ ಹೋಗೋದ್ರೊಳಗೆ ಬಸ್ ಮೊಬೈಲ್ ಕಳ್ತನ ಆಗಿತ್ತು. ನನಗೆ ತಕ್ಷಣ ಗೊತ್ತಾಯ್ತು ಯಾರೋ ಮೊಬೈಲ್ ಕಳ್ತನ ಮಾಡಿದ್ರಂತ. ತಿರುಗಿ ನೋಡಿದಾಗ ಹುಡುಗರು ಯಾರೂ ಇರಲಿಲ್ಲ, ಬಸ್ ಒಳಗೆ ಬರಲೇ ಇಲ್ಲ ಅವರು. ನಾನು ತಕ್ಷಣ ಇಳಿದು ಬಂದು ಪೊಲೀಸ್ ಇ ಲಾಸ್ಟ್ ಎಂಬ ಸಾಫ್ಟ್ವೇರಲ್ಲಿ ಕಂಪ್ಲೇಂಟ್ ಲಾಡ್ಜ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಕಾಪಿ ಕೊಟ್ಟು ಬಂದಿದ್ದೀನಿ. ಅವತ್ತೇ ತುಂಬ ಬೇಲೂರು ಬಸ್ ಸ್ಟ್ಯಾಂಡಲ್ಲಿ ಆ ದಿನವೇ ಸುಮಾರು 3-4 ಮೊಬೈಲ್ ಕಳ್ತನ ಆಗಿರೋದು ಆಮೇಲೆ ಗೊತ್ತಾಯಿತು. ಯಾವುದೋ ಒಂದು ವಂಚನೆ ಜಾಲ ಎಳೆದಿರೋ ಹುಡುಗರು ಬಸ್ ಸ್ಟ್ಯಾಂಡಲ್ಲೇ ವಂಚೆ ಹಾಕಿ ಕೆಲಸ ಮಾಡ್ತಾ ಇದ್ದಾರೆ. ಆದಷ್ಟು ಪೊಲೀಸ್ ಇಲಾಖೆಯವರು ಸೂಕ್ತ ಕ್ರಮ ಕೈಗೊಳ್ಬೇಕು ಅಂತೇಳಿ. ಅದೇನೇ ಇದು ನಾನು ಮಾಡ್ದಂಗೆ ತಕ್ಷಣನೇ ಇದನ್ನ ನಿಮ್ಮ ಸಿಮ್ಮನ್ನ ಬ್ಲಾಕ್ ಮಾಡಿಸೋದು ಒಳ್ಳೇದು. ಆಮೇಲೆ ಆದಷ್ಟು ಸ್ವಲ್ಪ ಕಠಿಣವಾದ ಪಾಸ್ವರ್ಡ್ಗಳನ್ನ ಇಡೋದು ಒಳ್ಳೇದು. ಹಣಕಾಸು ವ್ಯವಹಾರ ಎಲ್ಲ ಮಾಡಿರ್ತೀವಿ, ಈಗೆಲ್ಲ ಗೂಗಲ್ ಪೇ, ಫೋನ್ಪೇ ಎಲ್ಲ ಮೊಬೈಲಲ್ಲಿ ಇರೋದ್ರಿಂದ ಹಣಕಾಸು ವ್ಯವಹಾರದಲ್ಲೆಲ್ಲ ನಾವು ಈಸಿ ಪಾಸ್ವರ್ಡ್ಗಳು ಕೊಟ್ಟಿದ್ರೆ ಅವ್ರು ಈಸಿಯಾಗಿ ಎಲ್ಲ ತೊಗೊಂಡ್ಬಿಡ್ತಾರೆ. ಹಂಗಾಗಿ ನಾವು ಅದನ್ನು ಕಠಿಣವಾಗಿರೋ, ನಮಗೆ ನೆನಪಲ್ಲಿರೋಂಗೆ ಕಠಿಣವಾಗಿರೋಂಗೆ ಇಟ್ಕೊಳ್ಳೋದು ಸೂಕ್ತ ಅಂತ ನನ್ನ ಅನಿಸಿಕೆ. ನಂದು ಮಾತ್ರ ಅದೇ ಹಣ ಕಳ್ತನ ಆಗಿಲ್ಲ. ನಾನು ತಕ್ಷಣ ಬ್ಲಾಕ್ ಮಾಡಿಸಿರೋದ್ರಿಂದ ಅದ್ಯಾವುದೂ ಆಗಿಲ್ಲ. ಮುಂದೆ ಎಲ್ಲರೂ ಅದೇ ಥರ ಮಾಡಿದ್ರೆ ಒಳ್ಳೆಯದು, ಕಳೆದೋದ್ರೆ. ಒಂದು 5 ನಿಮಿಷ ಬಂದು ಕೆಳಗೆ ಇಳಿದು ಹುಡುಕ್ತಾ ಇದ್ದೀನಿ, ಮೊಬೈಲ್ ಇಲ್ಲ. ಅಷ್ಟು ಬೇಗ ಮಿಸ್ ಕಾಲ್ ಕೊಟ್ರೆ ಸ್ವಿಚ್ ಆಫ್ ಬಂದೇ ಬರ್ತೇನೆ. ಬಸ್ ಎಳ್ದು ಬಸ್ ಸ್ಟ್ಯಾಂಡಲ್ಲಿ ಹುಡುಕಿದ್ದು. ಫೋನ್ ಮಾತಾಡಿ ಇಟ್ಟಿದ್ದೀನಿ. ಫೋನ್ ಮಾತಾಡಿ ಹಿಂಗೆ ಸೈಡಲ್ಲಿ ಮೊಬೈಲ್ ಇಟ್ಟಿದ್ದೀನಿ. ಬ್ಯಾಗ್ ಯಾವುದು ಇಲ್ಲ ಅಂತ ಕೈಯಲ್ಲಿ ಇಟ್ಕೊಂಡು ಮತ್ತೆ ಸೈಡಲ್ಲಿ ಇಟ್ಟಿದ್ದೀನಿ. ಬರ್ಬೇಕಾದ್ರೆ ಎಳ್ದಿದ್ದೀನಿ, ನೆನಪೇ ಇಲ್ಲ ಮೊಬೈಲದು. ಹಾಸನ ಬಸ್ ಸ್ಟ್ಯಾಂಡಲ್ಲಿ ಇಳ್ದಾಯ್ತು ನಾವು. ಬಸ್ ಮತ್ತೆ ಬೇಲೂರಿಗೆ ಬರ್ಬೇಕಲ್ಲ, ಬಸ್ ಇಳ್ದಾಯ್ತು. ಅವು ಬ್ಯಾಗ್ ಒಂದು 5 ನಿಮಿಷ ಕೂತಿದ್ದೀನಿ. ನಾವು ಕೂತು ಮತ್ತೆ ಗಾವನಿಲ್ಲ. ಮತ್ತೆ ಮೊಬೈಲ್ ನೋಡ್ಬೇಕಾದ್ರೆ ಮೊಬೈಲ್ ಜೋಬಲ್ಲಿ ಇಲ್ಲ. ಮೊಬೈಲ್ ಅಂತ ನೋಡಿದ್ರೆ ಮಿಸ್ ಕಾಲ್ ಕೊಡ್ಬೇಕಾದ್ರೆ ಮತ್ತೆ ಸ್ವಿಚ್ ಆಫ್. ಬಸ್ಸು ಹೋಗಿ ಆಯ್ತಾ. ಮತ್ತೆ ಈ ಕಡೆ ಎಲ್ಲ ಅವ್ರಿಗೆ ಹಾಸನಲ್ಲಿ ಇದಿದೆಯಲ್ಲ ಇವ್ರ ಹತ್ರ, ಅಲ್ಲೆಲ್ಲ ಹೋಗಿ ಹುಡುಕಿ ಕೇಳಿದ್ದಕ್ಕೆ ಇಲ್ಲ, ಇದು ಬಸ್ ಸ್ಟ್ಯಾಂಡಲ್ಲಿ ಹೋದ್ರೆ ಇನ್ನ ಗೊತ್ತಾಗಲ್ಲ,